ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿರುವ ಬಜೆಟ್ ಸಾಮಾಜಿಕ ನ್ಯಾಯ, ಆರ್ಥಿಕ ಅಭಿವೃದ್ಧಿ, ಕೈಗಾರಿಕಾ ಬೆಳವಣಿಗೆ ಮತ್ತು ಪ್ರಾದೇಶಿಕ ತಾರತಮ್ಯ ನಿವಾರಣೆಯ ಹೆಗ್ಗಳಿಕೆಯನ್ನು ಉಳ್ಳುವ ಪರಿಪೂರ್ಣ ದೃಷ್ಟಿಯ ಜನಪ್ರಿಯ ಬಜೆಟ್ ಆಗಿದೆ ಎಂದು ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಹೇಳಿದರು. ತಮ್ಮ ತವರು ಜಿಲ್ಲೆಯಾದ ವಿಜಯಪುರದ ಆಲಮೇಲದಲ್ಲಿ ತೋಟಗಾರಿಕೆ ಕಾಲೇಜು, ಇಟ್ಟಂಗಿಹಾಳದ ಬಳಿ ಆಹಾರ ಪಾರ್ಕ್ ಮತ್ತು ಆಲಮಟ್ಟಿಯಲ್ಲಿ ಒಳನಾಡು ಮೀನುಗಾರಿಕೆ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ಘೋಷಿಸಿರುವುದಕ್ಕೆ ಜಿಲ್ಲೆಯ ಜನತೆಯ ಪರವಾಗಿ ಧನ್ಯವಾದ ಸಮರ್ಪಿಸುತ್ತೇನೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಇದು ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಆಗಿದೆ. ಭಾರತದ ಶಾಸಕಾಂಗ ಇತಿಹಾಸದಲ್ಲಿ 15 ಬಾರಿ ಬಜೆಟ್ ಮಂಡಿಸಿರುವ ತೀರಾ ಕಡಿಮೆ ಇದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ನಲ್ಲಿ ಶಕ್ತಿಶಾಲಿ ಕರ್ನಾಟಕ ನಿರ್ಮಾಣದ ತಮ್ಮ ದೂರದೃಷ್ಟಿಯನ್ನು ರಾಜ್ಯದ ಜನತೆಯ ಮುಂದಿಟ್ಟಿದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದರು. ಈ ಬಜೆಟ್ನಲ್ಲಿ 5 ಗ್ಯಾರಂಟಿಗಳಲ್ಲದೆ ಇವತ್ತು ಏನೇನು ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಅಭಿವೃದ್ಧಿಯ ಕೆಲಸಗಳನ್ನ ತಗೊಂಡ್ಕೊಟ್ಟಿದ್ದಾರೆ. ಎಲ್ಲ ವರ್ಗಕ್ಕೂ ಕೂಡ ಹೊಸ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಬಜೆಟ್ನಲ್ಲಿ ಇದು ಒಂದು ಬಜೆಟ್ ಜೊತೆಗೆ ಯಾಕಂದ್ರೆ ವೈಟ್ ಪೇಪರ್ ಬಗ್ಗೆ ಕೇಳ್ತಿದ್ರು ಕೇಂದ್ರ ಸರ್ಕಾರ ಏನು ಅನ್ಯಾಯ ಮಾಡಿದೆ, ಹಿಂದಿನ ರಾಜ್ಯ ಸರ್ಕಾರ ಏನು ಲಯಬಿಲಿಟೀಸ್ ನಮ್ಮಲ್ಲಿ ಬಿಟ್ಟು ಹೋಗಿದ್ದಾರೆ, ಅದೆಲ್ಲವನ್ನು ಕೂಡ ಇವತ್ತು ಸಹ ಎಳೆಯಾಗಿ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ. ಹೀಗಾಗಿ ಅವರು ವಿರೋಧ ಪಕ್ಷದವರು ಈ ಬಜೆಟ್ ಮುಗಿಯುವಂಥದ್ದು ಅವ್ರಿಗೆ ತಾಳ್ಮೆ ಇರಲಿಲ್ಲ. 10 ನಿಮಿಷಕ್ಕೆ ಎದ್ದು ಹೋಗಿದ್ದಾರೆ ಅವರು. ಅದೇನು ತೋರಿಸಿದ್ರೆ ಅವ್ರದ್ದು ಕೇಂದ್ರ ಸರ್ಕಾರದ ತಾರತಮ್ಯ ಏನಾಗಿದೆ ತೋರಿಸ ಮೇಲೆ ಅವ್ರಿಗೆ ತಾಳ್ಕೊಳಿಕ್ಕಾಗಲಿಲ್ಲ. ಅವಾಗ ಎದ್ದು ಹೋಗಿದ್ದಾರೆ ಅವರು. ನೋಡಿ, ನೀರಾವರಿಗೆ ಸುಮಾರು 19,000 ಕೋಟಿ ರೂಪಾಯಿ ಕೊಡ್ತೀವಿ. ಈ ವರ್ಷ 19,000 ಕೋಟಿ ಕೊಟ್ಟಿದ್ದೀವಿ. ಏನು ಹಣ ಇಟ್ಟಿಲ್ಲ ಅಂತ ಹೇಳ್ತಾರಲ್ಲ, 19,000 ಕೋಟಿ ರೂಪಾಯಿ ನೀರಾವರಿಗೆ. ಅಪ್ಪರ್ ಕೃಷ್ಣ ಮೇಕೆದಾಟು ಮತ್ತು ಕಳಸಾ ಬಂಡೂರಿ ಅದಕ್ಕೆ ಆಗ್ಲಿಕ್ಕೆ ಸಮಯ ತೆಗೆದುಕೊಳ್ತದೆ. ಅಪ್ಪರ್ ಕೃಷ್ಣನು ಕೂಡ ಮೇಜರ್ ಮೇಕೆದಾಟು ಸರ್, ನಮ್ಮ ಹಕ್ಕು ನಮ್ಮ ಹೋರಾಟ ಎಲ್ಲಿಗೆ ಬಂತು ಮೇಕೆದಾಟುಗೆ ಇನ್ನೂ ನಮಗೆ ಕ್ಲಿಯರೆನ್ಸ್ ಬಂದಿಲ್ಲ. ಹಣ ಇಟ್ಟು ಫಾಸಲ ಇವರು ಹಣ ಇಟ್ಟು 1,000 ಕೋಟಿ ರೂಪಾಯಿ ಏನು ಪ್ರಯೋಜನ ಆಯ್ತಾ? ಕಳಸಾ ಬಂಡೂರಿಗೆ 1,000 ಕೋಟಿ ರೂಪಾಯಿ ಪ್ರಯೋಜನ ಆಯ್ತಾ? ಇವತ್ತು ಕ್ಲಿಯರ್ ಸಬರ್ಬನ್ ರಿಲೇಟ್ಸ್ ಹೇಳಿದವಲ್ಲ ಇವತ್ತು ಅದನ್ನು ಹೇಳಿದ್ದೀವಿ. ಇವತ್ತು ಮೊನ್ನೆ 1 ಕರೋಡ ಮಾಡಿದ್ದೀವಿ, 2ನೇ ಕರೋಡ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಅದನ್ನು ಸಹ ನಾವು KFW ಬ್ಯಾಂಕ್ ಕೂಡ ನಾವು ಜರ್ಮನ್ ಬ್ಯಾಂಕ್ ಕೂಡ ಸಹಿ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಹಣದ ಜೊತೆ ನಮ್ಮ ಹಣ ಏನು ಕೊಡುವುದಲ್ಲದೆ ತ್ವರಿತವಾಗಿ ಆಗಲಿಕ್ಕೆ ನಾವೇ ಒತ್ತಾಯ ಮಾಡ್ತೀವಿ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.